ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟೈತಿ. ನಿಫ್ಟಿ ರೇ ಏನು 24,000 ಕಳೆ ಹೋಗಿತ್ತ, ಫೈನಲಿ ಮತ್ತೆ 24,000 ಮ್ಯಾಗ್ ಬಂತಂತ ನಾವು ಅನ್ಬೋದ. ಅತ್ರಾಗೂ ಎಲ್ಲಕ್ಕಿಂತ ಅದ್ಭುತದ ಮಾತೇನಂತಂದ್ರೆ ಏನು 2-3 ವಾರ ಹಿಂದೆ ಪ್ರತಿ ಫ್ರೈಡೇ ಪ್ರತಿ ಶುಕ್ರವಾರ ಮಾರ್ಕೆಟ್ ಕುಸಿದನ ಬಂದಾಗತ್ತಿತ್ತ. ಬಟ್ ಇವತ್ತು ನೋಡ್ಬೋದು ನೀವು ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟೈತ್ರಿ ಈ ಶುಕ್ರವಾರ, ಈ ಫ್ರೈಡೇ. ಅದ ಕಾರಣ ಏನ್ರಿ ಒಳ್ಳೆ ಸುದ್ದಿ ಬರೋದೈತಂತ ನನಗನ್ಸಾತೈತಿ. ಅತ್ರಾಗೂ ಮೇನ್ ಏನಂತಂದ್ರೆ ನಾಳೆ ದಿನ ಪಾಕಿಸ್ತಾನದ ಇಸ್ಲಾಮಾಬಾದ್ನಾಗ ಇರಾನ್ದವ್ರ ಮತ್ತು US ದವ್ರ ಕೂಡಿ ಮಾತುಕತೆ ಮಾಡೋರಿದ್ದಾರ. ಅದ ಕಾರಣ ಈ ಚಾರ್ಟ್ ಪರಿಸ್ಥಿತಿ ಎಲ್ಲ ನೋಡ್ರೆ ನನಗನ್ನಿಸ್ತೈತಿ ನಾಳೆ ಏನು ಮಾತುಕತೆ ಐತೆ ಅದ ಪಾಸಿಟಿವ್ನೇ ಇರ್ಬೋದಂತ. ಬಟ್ ಏನಾಗ್ತೈತಿ ಏನು ಬಿಡ್ತೈತಿ ನಮಗೆ ಕ್ಲಿಯರ್ ನಾಳೆನ ಗೊತ್ತಾಗೋದ. ಬಟ್ ಇವತ್ತಿಂದ ಮಾರ್ಕೆಟ್ ಕ್ಲೋಸಿಂಗ್ ನೋಡ್ರೆ ನಾಳೆ ಪಾಸಿಟಿವ್ ಆಗೋ ಸಂಭಾವನೆ ಹೆಚ್ಚೈತೆ ಅಂತ ನನಗನ್ನಿಸ್ತೈತಿ. ನೋಡ್ಬೋದು ಇವತ್ತು ನೀವು ನಿಫ್ಟಿ 1.16% ಏರೈತಿ. ಬ್ಯಾಂಕ್ ನಿಫ್ಟಿ ನೋಡ್ಬೋದು 1.99% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಸೆನ್ಸೆಕ್ಸ್ ಅನ್ನು ಸಹ 1.20% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ಅನ್ನು 1.6% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ 1.61% ಬಿದ್ದೈತಿ. ಮತ್ತು ನಾವು ಸೆಕ್ಟರಲ್ ವೈಸ್ ಪರ್ಫಾರ್ಮೆನ್ಸ್ ನೋಡ್ರೂ ನೋಡ್ಬೋದು ನೀವು. ಆಟೋ ಸೆಕ್ಟರ್ ಇವತ್ತು 2.85% ಇರೈತಿ. ಬ್ಯಾಂಕ್ ನಿಫ್ಟಿನೂ 1.99 ಇರೈತಿ. ಫೈನಾನ್ಷಿಯಲ್ ಸರ್ವಿಸಸ್ 2%ಗಿಂತ ಹೆಚ್ಚಿರೈತಿ. FMCGನೂ 1.16% ಇರೈತಿ. ಮೀಡಿಯಾ 1.96% ಇರೈತಿ. ಮೆಟಲ್ 1% ಇರೈತಿ. ಫಾರ್ಮಾ ಭಾಳ ಇರಲಿಲ್ಲ, ಫಾರ್ಮಾ 0.13% ಇರೈತಿ. ಮತ್ತು PSU ಬ್ಯಾಂಕ್ 2%, ರಿಯಾಲಿಟಿ 2%, ಪ್ರೈವೇಟ್ ಬ್ಯಾಂಕ್ 1.98%, ಹೆಲ್ತ್ ಕೇರ್ 0.12% ಇರೈತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 1.74% ಇರೈತಿ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ 0.91% ಇರೈತಿ. ಉಳಿದಿದ್ದನು ಕೆಮಿಕಲ್ ನೋಡ್ಬೋದು ನೀವು, ಅದು ಸಹ ಪಾಸಿಟಿವ್ನ ಐತಿ. ಅದು ಸಹ 1.29% ಇರೈತಿ. ಬಟ್ ಎಲ್ಲಕ್ಕಿಂತ ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ಇವತ್ತು ನಿಫ್ಟಿ ಏನು ಐಟಿನ ಭಾಳ ರೊಕ್ಕ ಆಗ್ತಾವಂತ ಏನು ಜನರು ಹೂಡಿಕೆ ಮಾಡಿರ, ಆ ಇಂಡೆಕ್ಸ್ ಅನ್ನ ಇವತ್ತು ಏರಿಲ್ರಿ. ಅದ ನೋಡ್ಬೋದು ನೀವು 1.91% ಬಿದ್ದೈತಿ. ಐಟಿನಾಗ ಈ ಥರ ಎದಕ್ಕಾಗತೈತಿ, ಯಾಕೆ IT ಇಂಡೆಕ್ಸನ್ನು ಇವತ್ತು ಬಿದ್ದೈತಂತ ಅದ್ರ ಬಗ್ಗೆನೂ ಮುಂದೆ ನಾವು ತಿಳ್ಕೊಳ್ಳೋಣ. ಮತ್ತು ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ಬೋದು. ನಿನ್ನೆ ದಿನ ಗ್ಲೋಬಲ್ ಮಾರ್ಕೆಟ್ ಅದು US ಮಾರ್ಕೆಟ್ ಪಾಸಿಟಿವ್ ಓಪನ್ ಅದು. ಬೆಳಿಗ್ಗೆ US ಮಾರ್ಕೆಟ್ ಅಲ್ಲಿ US ಅದೇನು ಬೆಳಿಗ್ಗೆ ಆಗಿದ್ದು ಅವಾಗ ಬಿದ್ದಿದ್ದು ರೀ. ಬಟ್ ಕ್ಲೋಸಿಂಗ್ ಟೈಮ್ನಾಗ ಒಮ್ಮೆ ಸಡನ್ಲಿ ರಿಕವರ್ ತೋರಿಸಿದ್ದು. ಆದ್ರೂ ನೋಡ್ಬೋದು S&P 500 0.62% ಇರೈತಿ. ನ್ಯಾಸ್ಡ್ಯಾಗ್ 0.82% ಇರೈತಿ. ಅದ ಕಾರಣ US ಮಾರ್ಕೆಟ್ ನಿನ್ನೆ ಪಾಸಿಟಿವ್ ಇತ್ತ. ಅದ ಕಾರಣ ಇವತ್ತು ಬೆಳಿಗ್ಗೆ ನಮ್ಮ ಮಾರ್ಕೆಟ್ ಪಾಸಿಟಿವ್ನ ಇರೋ ಸಂಭಾವನೆ ಭಾಳ ಹೆಚ್ಚಿತ್ತಂತ ಎಲ್ಲರೂ ಅನುಮಾನ ಹಚ್ಚಿರ. ಅದೇ ಥರ ಬೆಳಿಗ್ಗೆ ಪಾಸಿಟಿವ್ನ ಓಪನ್ ಆತ, ಬಟ್ ಕ್ಲೋಸಿಂಗನ್ನು ಪಾಸಿಟಿವ್ ಕೊಟ್ಟಿತ್ತ. ಆದರೆ ಭಾಳ ಒಳ್ಳೇದು ನಮ್ಮ ಮಾರುಕಟ್ಟೆಗೆ ಅಂತ ನಾವು ಅನ್ಬೋದು. ಯುರೋಪಿಯನ್ ಮಾರ್ಕೆಟನ್ನು ಎಲ್ಲ ಪಾಸಿಟಿವ್ನ ಇದಾವ್ರಿ. ಮತ್ತು ಏಷ್ಯನ್ ಮಾರ್ಕೆಟನ್ನು ನೋಡ್ಬೋದು ನೀವು, ಎಲ್ಲ ಪಾಸಿಟಿವ್ನ ಇದಾವ. ಅದ ಕಾರಣನೂ ಇವತ್ತು ಭಾರತದ ಮಾರುಕಟ್ಟೆ ಪಾಸಿಟಿವ್ ಇತ್ತಂತ ನಾವು ಅನ್ಬೋದು. ಕ್ರೂಡ್ ಆಯಿಲ್ ಪ್ರೈಸು ನೋಡ್ಬೋದು ನೀವು. WTI ಕ್ರೂಡ್ ಆಯಿಲ್ $97.7 ಮ್ಯಾಗ್ ಟ್ರೇಡ್ ಆಗತೈತಿ ಪ್ರತಿ ಬ್ಯಾರೆಲ್. ಬ್ರೆಂಟ್ ಕ್ರೂಡ್ ಆಯಿಲ್ $95.5 ಪ್ರತಿ ಬ್ಯಾರಲ್ ಟ್ರೇಡ್ ಆಗತೈತೆ ಅಂತ ನಾವು ಅನ್ಬೋದ. ಕ್ರೂಡ್ ಆಯಿಲ್ ಸ್ವಲ್ಪ ಏರೈತಿ, ಬಟ್ 95-90 ನಡಕನ್ನ ಟ್ರೇಡ್ ಆಗತೈತೆ ಅಂತ ನಾವು ಅನ್ಬೋದ. ನಾಳೆ ದಿನ ಏನಿದು ಮಾತುಕತೆ ಆಗೋದೈತಿ US ಮತ್ತು ಇರಾನ್ ನಡಕ, ಆ ಮಾತುಕತೆನಾಗ ಏನ್ರೆ ಭಾಳ ಗುಡ್ ನ್ಯೂಸ್ ಬಂತ, ಭಾಳ ಒಳ್ಳೆ ಸುದ್ದಿ ಬಂತಂದ್ರೆ ಖಂಡಿತವಾಗಿ ಇದು $80 ಕಡಿಮೆನಾಗ ಹೋಗ್ಬೋದು ಮಂಡೇ ದಿನ. ಅದ ಕಾರಣ ಅವಾಗನೂ ಒಂದು ಒಳ್ಳೆ ಮಾರುಕಟ್ಟೆನಾಗ ರ್ಯಾಲಿ ನಿಮಗೆ ಕಾಣ್ಬೋದು. ಬಟ್ ಅಪೋಸಿಟ್ ಆದ್ರೆ ಅದ್ರದ ವಿರುದ್ಧನೂ ಆಗ್ಬೋದು. ಅದ ಕಾರಣ ಎಲ್ಲಕ್ಕೂ ರೆಡಿ ಇರಬೇಕಾ, ಏನಾಗ್ತೈತೆ ಅಂತ ನಮಗೆ ನಾಳೆನ ಗುರ್ತಾಗ್ತೈತಿ. ಬರೀ ಈಗ ಓವರ್ ಆಲ್ ಇವತ್ತು ಮಾರ್ಕೆಟ್ ಎದಕ್ಕೆ ಏರಿತಾ, IT ಇಂಡೆಕ್ಸ್ ಎದಕ್ಕೆ ಇರಲಿಲ್ಲ ಅಂತ ಅದ್ರ ಬಗ್ಗೆ ಎಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಫಸ್ಟ್ ನಾವು ಮಾರ್ಕೆಟ್ ಎದಕ್ಕೆ ಏರಿತ ಅಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಮಾರ್ಕೆಟ್ ಏರಾಕ್ ಮೇನ್ ಕಾರಣ ಏನಂತಂದ್ರೆ ಏನಿದೆ, US ಮತ್ತು ಇರಾನ್ ನಡಕ್ಕೆ ಸೀಸ್ ಫೈರ್ ಅನೌನ್ಸ್ ಮಾಡಿರ. ಸೀಸ್ ಫೈರ್ ಅನೌನ್ಸ್ ಮಾಡಿ ಮರ್ಜೂಸನ್ನು ಇಸ್ರೇಲ್ ಲೆಬನಾನ್ ಏನು ದೇಶ ಐತಿ ಅದ್ರ ಮ್ಯಾಗ ದಾಳಿ ಮಾಡಿತ. 10 ನಿಮಿಷನಾಗ 100ಕ್ಕಿಂತನೂ ಹೆಚ್ಚು ಮಿಸೈಲನ್ನು ಲೆಬನಾನ್ ಮ್ಯಾಗ ಒಗಿತ. ಅಲ್ಲಿ ಭಾಳ ಎಲ್ಲ ಜನರಾಗಲಿ ಆಸ್ತಿ ಅದು ಭಾಳ ನಷ್ಟ ಆತ್ರಿ. ಭಾಳ ಜನ ಪಾಪ ಸಾವನ್ನಪ್ಪಿರ. ಅದ ಕಾರಣ ಅವಾಗ ಇರಾನ್ಗೂ ಸಿಟ್ಟು ಬಂತು. ಇರಾನೂ ಏನು ಮಾಡಿತಂತಂದ್ರೆ US ಏನು ಸ್ನೇಹಿತರಿದ್ದಾರ, ಏನು ಇವು ಫ್ರೆಂಡ್ ಕಂಟ್ರಿಗಳಿದ್ದಾವ UAE ಅದ್ರ ಮ್ಯಾಗ ಅದು ದಾಳಿ ಮಾಡಿತ. ಮತ್ತು ಇಸ್ರೇಲ್ ಮ್ಯಾಗೂ ಮ್ಯಾಸಿವ್ ಮಿಸೈಲ್ಗಳನ್ನು ಒಗಿತು ಇರಾನನ್ನು ಸಹ. ಅದ ಕಾರಣ ಆಮೇಲೆ US ದವರು ಅಂದ್ರೆ ಇಸ್ರೇಲ್ದವರು ಅಂದ್ರೆ ಇದೇನು ಸೀಸ್ ಫೈರ್ ನಾವು ಅನೌನ್ಸ್ ಮಾಡೀವಿ, ಇದು ಬರೀ ಇರಾನಾಗ ಅಷ್ಟೇ ಐತಿ, ಲೆಬನಾನ್ಗೆ ನಾವು ಸೀಸ್ ಫೈರ್ನಾಗ ಇನ್ಕ್ಲೂಡ್ ಮಾಡಿಲ್ಲ. ಅದ ಕಾರಣ ನಾವು ಅಲ್ಲಿ ದಾಳಿ ಸ್ಟಾರ್ಟನ್ನು ಇಡೋರನ್ನ ಅಂತೆಲ್ಲ ಹೇಳಿಕೆ ಕೊಟ್ರ. ಅದ ಕಾರಣ ಎಲ್ಲರಿಗೂ ಏನು ಅನ್ಸಾತಂತಂದ್ರೆ ಇದು ಸೀಸ್ ಫೈರ್ದು ಉಲ್ಲಂಘನೆ ಆಗತೈತಿ, ಇದು ಹೆಸರಿಗನ ಯುದ್ಧ ನಿಂತಂಗಂತ ಆಗೈತಿ. ಬಟ್ ಲೆಬನಾನ್ ದೇಶ ಮ್ಯಾಗ್ರೆ ಹೆವಿ ಮತ್ತು ದಾಳಿ ಮಾಡತ್ತಾರಂದ ಅಂತ ಎಲ್ಲರಿಗೂ ಅನ್ಸಾತಿತ್ರಿ. ಅದ ಕಾರಣ ಅದ್ರ ರಿಲೇಟೆಡ್ ನಿನ್ನೆ ರಾತ್ರಿ ಒಮ್ಮೆ ಗುಡ್ ನ್ಯೂಸ್ ಬಂತ. ಅದೇನಂತಂದ್ರೆ ಇಸ್ರೇಲನ್ನು ಸಹ ಲೆಬನಾನ್ ಏನು ದೇಶ ಐತಿ ಅದ್ರ ಕೂಡ ಮಾತುಕತೆ ಮಾಡಕ್ಕೆ ಡೋರ್ ಅನ್ನು ಓಪನ್ ಮಾಡಿದಂತ.
ಡೈರೆಕ್ಟ್ ಲೆಬನಾನದ ಯಾರ್ಯಾರು ದೊಡ್ಡ ದೊಡ್ಡ ಲೀಡರ್ ಇದ್ದೀರಿ ಬರ್ರಿ ನಮ್ಮ ಜೊತೆ ಮಾತುಕತೆ ಮಾಡ್ರಿ, ಏನ್ರೆ ಒಂದು ಹಾದಿ ಹಿಡಿದು ನಾವು ಸಹ ಸೀಸ್ ಫ್ರೈಯರ್ ಅನ್ನ ಮಾಡೋನು, ನಾವು ಸಹ ಕದನ ವಿರಾಮವನ್ನ ಹಚ್ಚೋಣ ಅಂತ ಹೇಳಿದಾರ. ಅದ ಕಾರಣ ಇದ ಒಂದು ಸುದ್ದಿದಿಂದ ಒಮ್ಮೆ ಎಲ್ಲಾ ಜಗತ್ತದ ಮಾರುಕಟ್ಟೆ ಪಾಸಿಟಿವ್ ಆತ. ಇರಾನ್ ಮತ್ತೆ US ನಡಕ್ರೆ ಈಗ ಶಾಂತಿ ಆಗೈತಿ, ಬಟ್ ಇಸ್ರೇಲ್ ಮತ್ತೆ ಲೆಬನಾನ್ ನಡಕ್ಕೆ ಏನ್ ಟೆನ್ಷನ್ಗಳು ಹೆಚ್ಚಾಗಿದ್ದು ಈಗ ಸದ್ಯ 2-3 ದಿನ ಹಿಂದನೇ ಏನ್ ಟೆನ್ಷನ್ ಹೆಚ್ಚಾಗಿದ್ದು ಅವು ಸಹ ಈಗ ನಿಲ್ಲು ಹಂಗ ಕಾಣತೈತಿ. ಯಾಕಂತಂದ್ರೆ ಇದು ಒಂದು ಮಾತುಕತೆ ಇದ್ರಿಂದ ಅಂತ ನಾವು ಅನ್ಬೋದು. ಅದ ಕಾರಣನ ಭಾರತದ ಮಾರುಕಟ್ಟೆ ಏರಿದಾವ ಅಂತ ನಾವು ಅನ್ಬೋದ. ಯಾಕಂತಂದ್ರೆ ಜಗತ್ನಾಗ ಏನೆಲ್ಲ ಯುದ್ಧ ನಡೆದಿದ್ದು ಅವು ಎಲ್ಲ ಈಗ ಶಾಂತ ಆಗ್ಯಾವ. ರಷ್ಯಾ ಮತ್ತು ಯುಕ್ರೇನ್ ಸಹ ಸೀಸ್ ಫೈರ್ ಅನೌನ್ಸ್ ಮಾಡ್ಯಾವ್ರಿ. ಅವು ಒಂದು ಏನೋ ಹಬ್ ನಡೆದೈತಂತ, ಅದ ಕಾರಣ ಅದ್ರ ಸಂಬಂಧ. ಅದ ಕಾರಣ ಈಗ ಕರೆಂಟ್ ಸದ್ಯ ಪರಿಸ್ಥಿತಿ ರೀ, ಮತ್ತು ನಾಳೆ ಏನಾಗ್ತೈತೆ ಹೇಳಕ್ ಬರಂಗಿಲ್ಲ. ಬಟ್ ಈಗ ಕರೆಂಟ್ ಪರಿಸ್ಥಿತಿನಾಗ ಜಗತ್ನಾಗ ನೀವೆಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ಗಳು ನಡೆದಿದ್ದು ಅವೆಲ್ಲ ಈಗ ಶಾಂತಿ ಆಗೈತಿ, ಅವೆಲ್ಲ ನಿಂತಾವಂತ ನಾವು ಅನ್ಬೋದು. ಟೆನ್ಷನ್ ಕಡಿಮೆ ಆಗೈತಂತ ನಾವು ಅನ್ಬೋದು. ಅದರದನ್ನ ಪರಿಣಾಮ ಡೈರೆಕ್ಟ್ ಮಾರುಕಟ್ಟೆ ಮ್ಯಾಗ ಈ ಥರ ಕಾಣಿತ. ಅದ ಕಾರಣ ಮಾರುಕಟ್ಟೆ ಏರೈತಂತ ನಾವು ಅನ್ಬೋದು. ನೋಡ್ರಿ ಈಗ ಇಷ್ಟೆಲ್ಲ ಒಳ್ಳೇದಾತ, ಬಟ್ IT ಯಾಕೆ ಇರಲಿಲ್ಲ ಅಂತ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ IT ಯಾಕೆ ಇರಲಿಲ್ಲ ಅನ್ನೋಕೆ ಮೇನ್ ಕಾರಣ ಏನಂತಂದ್ರೆ ಅದ್ರಾಗ ಪ್ರಾಫಿಟ್ ಬುಕ್ಕಿಂಗ್ ಬಂದೈತ್ರಿ IT ಸೆಕ್ಟರ್ಗಳ್ನಾಗ ಅಥವಾ ITದು ಕಂಪ್ನಿಗಳ್ನಾಗ. ಪ್ರಾಫಿಟ್ ಬುಕ್ಕಿಂಗ್ ಎದಕ್ಕೆ ಬಂದೈತೆ ಅಂತ ನಾವು ಎಕ್ಸ್ಪರ್ಟ್ಗಳ ಪ್ರಕಾರ ತಿಳ್ಕೊಬೇಕಂತಂದ್ರೆ ಏನೀಗ ಅರ್ನಿಂಗ್ಸ್ ಬರೋ ಇದಾವ ಅವ ಅನುಮಾನಕ್ಕಿಂತ ಕಡಿಮೆ ಬರ್ಬೋದ, ವೀಕ್ ಅರ್ನಿಂಗ್ ಬರ್ಬೋದ ಎಕ್ಸ್ಪೆಕ್ಟೇಷನ್ ಇಟ್ಟಾರ. ಅದ ಕಾರಣನ ಈ ತರ IT ಕಂಪ್ನಿಗಳು ಬಿದ್ದಾವಂತ ನಾವು ಅನ್ಬೋದ. ಅದ ಒಂದು ಮೇನ್ ಕಾರಣ. ಬಟ್ ಇದು ಒಂದು ಅನುಮಾನ ರೀ, ಅನುಮಾನ ಇಟ್ಟಾರ ವೀಕ್ ಅರ್ನಿಂಗ್ ಬರ್ತೈತಂತ. ಯಾವಾಗ ಖರೆ ಅರ್ನಿಂಗ್ ಬರ್ತೈತಿ ಅವಾಗ ನೋಡಿನ ನಮಗೆ ಗೊತ್ತಾಗೋದ. ಏನ್ರೇ ಅನುಮಾನವನ್ನ ಬೀಟ್ ಮಾಡಿತ್ತಂತಂದ್ರೆ ಮತ್ತೆ ಯಥಾಸ್ಥಿತಿ ರಿಕವರ್ ಆಗ್ತಾವ. ಬೀಟ್ ಮಾಡಲಿಲ್ಲ ಅಂತಂದ್ರೆ ಏನು ಹೆಚ್ಚು ಬೀಳಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಬಿದ್ದಿರ್ತಾವ. ಅದ ಕಾರಣ ಓವರ್ ಆಲ್ ಇದೇ ಇತ್ತು ಮೇನ್. ಎಲ್ಲ ನಿಮಗೆ ಡೀಟೇಲ್ದಾಗ ಗುರ್ತು ಇರ್ಬೋದು ಇವತ್ತೇನೇನಾಯ್ತು ಮಾರುಕಟ್ಟೆನಾಗಂತ. ಮೇನ್ ನಾಳೆ ದಿನ ಭಾಳ ಇಂಪಾರ್ಟೆಂಟ್. ನಾಳೆ ದಿನ ನಾ ಇರಂಗಿಲ್ಲ ಊರದಾಗ, ಆದ್ರೂ ಸಹ ಏನು ಮಾತುಕತೆನ ನಡೆದೈತೆ ಏನಂತ ಇನ್ಸ್ಟಾಗ್ರಾಮ್ನಾಗ ಸ್ಟೋರಿಗಳ ಮೂಲಕ ಅಥವಾ ರೀಲ್ಗಳ ಮೂಲಕ ನಿಮಗೆ ಇನ್ಫಾರ್ಮೇಷನ್ನ ಮುಟ್ಟಿಸ್ತೇನೆ. ಲಾಂಗ್ ವಿಡಿಯೋ ಮಾಡಕ್ಕೆ ಸಮಯ ಸಿಕ್ಕರೆ ಅದ್ರ ಬಗ್ಗೆನೂ ಲಾಂಗ್ ವಿಡಿಯೋ ಮಾಡಿ ನಾ ತಿಳಿಸ್ತೇನೆ. ಅದ ಕಾರಣ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡಿರ್ಕಲ ಇದ್ರೆ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಹಾಕೇನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ಈ ಚಾನಲ್ ಮ್ಯಾಗ ನಾ ಮಾಡ್ತಿರ್ತೇನೆ. ಮತ್ತೊಂದು ಏನಂತಂದ್ರೆ ಯುದ್ಧದಿಂದ ಮಾರುಕಟ್ಟೆನಾಗ ಅದು ನಿಮಗೆ ಅಂಜಿಕೆ ಬಂತಂದ್ರೆ ಹಿಂದಿನ ವಿಡಿಯೋಗಳನ್ನು ನೋಡ್ರಿ. ಹಿಂದಿನ ವಿಡಿಯೋಗಳನ್ನಾಗ ನಾ ಎಷ್ಟು ಸರಳವಾಗಿ ಡೀಟೇಲ್ದಾಗ ತಿಳಿಸೇನಿ. ಯುದ್ಧದ ಸಮಯದಾಗ ಏನು ಮಾಡ್ಬೇಕಾ, ಮೊದಲು ಯುದ್ಧದಾಗ ಏನೇನು ಆಗೈತೆ ಪರಿಸ್ಥಿತಿ ಎಂತೆಲ್ಲ ನಿಮಗೆ ಗೊತ್ತಾಗ್ತೈತಿ. ಅದಕ್ಕೆ ಕಾರಣ ನೀವು ಫ್ರೀ ಇದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನು ನೀವು ಹೋಗಿ ನೋಡ್ಬೋದಾ. ಇದೈತಿ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದಾದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.